ಇವತ್ತು ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ 40% ಏನ್ ಬಿಜೆಪಿ ಮೇಲೆ ಆಪಾದನೆಯನ್ನ ಮಾಡಿದ್ರು, ಪೇ ಸಿಎಂ ಅಂತ ಆಪಾದನೆ ಮಾಡಿದ್ರು, ಅದರಲ್ಲಿ ಯಾವುದೇ ಉರುಳಿಲ್ಲ ಅಂತ ಕೊಟ್ಟಿದ್ದಾರೆ. ಇವತ್ತು ಯಾರು ಕಾಂಟ್ರಾಕ್ಟ್ ಅಸೋಸಿಯೇಷನ್ ಈಗಾಗಲೇ ಹೈಕೋರ್ಟ್ ಅಲ್ಲೂ ಕೂಡ ಕೇಸ್ ಹಾಕಿದ್ರು, ಆ ಕೋರ್ಟ್ಗೂ ಸರಿಯಾಗಿ ಹೋಗ್ತಾ ಇಲ್ಲ ಕಾಂಟ್ರಾಕ್ಟರ್ಗಳು. ಆಮೇಲೆ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ರು, ಲೋಕಾಯುಕ್ತದಲ್ಲೂ ಕೂಡ 40% ಅನ್ನೋದೇ ಸುಳ್ಳು, ಆ ಥರದ್ದು ಯಾವುದೇ ರೀತಿಯಾದಂಥ ಸಾಕ್ಷ್ಯಗಳನ್ನ ಕೊಡೋದ್ರಲ್ಲಿ ಕಾಂಟ್ರಾಕ್ಟರ್ಗಳು ವಿಫಲರಾಗಿದ್ದಾರೆ ಅಂತ ಹೇಳಿದ್ದಾರೆ. ಇಲ್ಲಿ ನಾಗಮೋಹನ್ ದಾಸ್ ವರದಿಯಲ್ಲೂ ಕೂಡ ಈ 40% ಏನು ಕಾಂಟ್ರಾಕ್ಟರ್ ಆಪಾದನೆ ಮಾಡಿದ್ದಾರೆ ಅಷ್ಟೇ, ಯಾವುದೇ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿಲ್ಲ. ಯಾರು ತಗೊಂಡಿದ್ದಾರೆ, ಎಲ್ಲಿ ತಗೊಂಡಿದ್ದಾರೆ, ಎಷ್ಟು ತಗೊಂಡಿದ್ದಾರೆ, ಇದು ಯಾವುದೂ ಇಲ್ಲ. ಅಂದ್ರೆ ಕಾಂಗ್ರೆಸ್ ಅವರು ಅಧಿಕಾರಕ್ಕೆ ಬರಕ್ಕೋಸ್ಕರ ಸುಳ್ಳು ಕಥೆಗಳನ್ನ ಕಟ್ಟಿ ಜನರಿಗೆ ಮರಳು ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಅಂದ್ರೆ ಅವರು ಪೇ ಸಿಎಂ ಹೇಳಿದ್ದು ಸುಳ್ಳು, 40% ಕಮಿಷನ್ ತಗೊಂತಾರೆ ಬಿಜೆಪಿ ಅಂತ ಹೇಳಿರೋ ಸುಳ್ಳು. ಇವರು ಇವತ್ತು ಸುಳ್ಳಿನ ಸರದಾರರಾಗಿ ಆ ಸುಳ್ಳಿನ ಮುಖಾಂತರ ಅಧಿಕಾರಕ್ಕೆ ಬಂದಿದ್ದಾರೆ, ಅಧಿಕಾರದ ಪದವಿಯನ್ನು ಹಿಡಿದಿದ್ದಾರೆ. ಇವತ್ತು ನಾನು ಈ ಸುಳ್ಳಿನ ಮೇಲೆ ಬಂದಿರತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನೀವು ಹೇಳಿದ್ದೆಲ್ಲ ಎಲ್ಲೂ ಪ್ರೂವ್ ಆಗಿಲ್ಲ, ಲೋಕಾಯುಕ್ತ ಪ್ರೂವ್ ಆಗಿಲ್ಲ, ಕೋರ್ಟಲ್ಲೂ ಪ್ರೂವ್ ಆಗಿಲ್ಲ, ನಿಮ್ಮ ನಾಗಮೋಹನ್ ದಾಸ್ ನೀವೇ ನೇಮಕ ಮಾಡಿದ ಆಯೋಗದಿಂದನೂ ಪ್ರೂವ್ ಆಗಿಲ್ಲ. ಅಂದಮೇಲೆ ನೀವು ಸುಳ್ಳು ಹೇಳಿ ಅಧಿಕಾರಕ್ಕೆ ಬಂದ್ರಿ, ಮೋಸದಿಂದ ಅಧಿಕಾರಕ್ಕೆ ಬಂದ್ರಿ, ಹಿಂಬಾಗಿಲಿಂದ ಅಧಿಕಾರಕ್ಕೆ ಬಂದ್ರಿ. ಅದಕ್ಕೆ ಯಾವುದೇ ನೈತಿಕ ಅಧಿಕಾರ ಇಲ್ಲ. ನೀವು ಅಧಿಕಾರದಲ್ಲಿ ಒಂದು ಕ್ಷಣನೂ ಕೂಡ ಮುಖ್ಯಮಂತ್ರಿಗಳಾಗಿ ನೀವು ಮಂತ್ರಿಗಳಾಗಿ ಕೂತ್ಕೊಳ್ಳೋ ಅಂಥದ್ದಕ್ಕೆ ನೈತಿಕ ಅಧಿಕಾರವನ್ನ ಕಳ್ಕೊಂಡಿದ್ದೀರಾ. ಸುಳ್ಳು ಆಪಾದನೆಗಳ ಮೇಲೆ ನೀವು ಗೋಪುರಗಳನ್ನ ಕಟ್ಟಿದ್ದೀರಾ. ಅದರಿಂದ ನಾನು ವಿರೋಧ ಪಕ್ಷದ ನಾಯಕನಾಗಿ ಆಗ್ರಹ ಮಾಡ್ತಾ ಇದ್ದೀನಿ, ಕೂಡಲೇ ಸರ್ಕಾರ ಸುಳ್ಳು ಹೇಳಿ ಬಂದಿರುವಂತ ಸರ್ಕಾರ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಈಗಾಗಲೇ ಕೋರ್ಟಲ್ಲಿ ಇದೆ, ಹೈಕೋರ್ಟ್ ಅಲ್ಲಿ ನಡೀತಾ ಇದೆ, ಅಲ್ಲಿಗೆ ಅಟೆಂಡೇ ಆಗ್ತಾ ಇಲ್ಲ. ಮುನ್ರತ್ನಮ್ಮ ಕೇಸಲ್ಲಿ ಹೈಕೋರ್ಟ್ ಅಲ್ಲಿ ನೋಟಿಸ್ ಕೊಟ್ಟರು ಅಟೆಂಡ್ ಆಗ್ತಾ ಇಲ್ಲ ಸರಿಯಾಗಿ. ಸಾಕ್ಷ್ಯಗಳನ್ನ ಕೋರ್ಟ್ ಇವ್ರ ತರ ರಾಜಕೀಯ ಪ್ರೇರಿತವಾದಂತ ಒಂದು ಏನು ಕೇಸ್ಗಳಿದೆ, ಕೋರ್ಟಲ್ಲಿ ಸಾಕ್ಷಿ ಕೊಡಬೇಕು. ಸಾಕ್ಷಿಗಳಿಲ್ಲದೆ ಕೋರ್ಟಲ್ಲಿ ಯಾವುದು ಅಪ್ರೂವ್ ಆಗೋದೇ ಇಲ್ಲ. ಅದರಿಂದ ಈಗ ಸಾಕ್ಷಿ ಕೊಡೋದ್ರಲ್ಲೇ 2 ವರ್ಷ ಆಯ್ತು ಇವರ ಯೋಗ್ಯತೆಗೆ, ಕಾಂಗ್ರೆಸ್ ಅವರ ಯೋಗ್ಯತೆಗೆ, ಈ ಮನೆಯಾಳ ಕಾಂಗ್ರೆಸ್ ಅವರು 2 ವರ್ಷ ಆದರೂ ಸಾಕ್ಷಿ ಕೊಡಕ್ಕಾಗಿಲ್ಲ. ಹೈಕೋರ್ಟಲ್ಲಿ ಕೇಸೇನೋ ಹಾಕ್ಸ್ಬಿಟ್ರು ಯಾವರನ್ನೋ ಹಿಡಿದು, ಇಲ್ಲಿ ಸಾಕ್ಷಿನೇ ಕೊಡಕ್ಕಾಗದೇ ಇರೋಂಥ ಯೋಗ್ಯತೆ ಇಲ್ಲದ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ. ಸುಳ್ಳುಗಳನ್ನ ಹೇಳಿ ಬಿಜೆಪಿ ಮೇಲೆ ಆಪಾದನೆಯನ್ನ ಮಾಡಿ ಬಂದಂತ ಸರ್ಕಾರ ಒಂದು ಕ್ಷಣನೂ ಕೂಡ ನೈತಿಕತೆ ಇದ್ರೆ ಅವರಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಬರಬೇಕು. ಸರ್, ಇದು ಪೇ ಸಿಎಂ ಮತ್ತೆ 40% ಕಮಿಷನ್ ಅಂತ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಮಾಡಿದ್ರು ಅವರು, ಇವಾಗ ಸುಳ್ಳು ಅಂತ ಆಗಿದೆ. ನೀವು ಇದನ್ನೇ ರಾಷ್ಟ್ರ ಮಟ್ಟದಲ್ಲೂ ಪ್ರಚಾರ ಮಾಡ್ತೀರಾ? ಗ್ಯಾರಂಟಿ. ಇದನ್ನ ಈಗೇನು ಬಂದಿದೆ ವರದಿಯ ಪೂರ್ತಿ ರಿಪೋರ್ಟ್ ಅನ್ನ ನಾವು ತಗೊಂತೀರಿ. ಇದನ್ನ ಇಟ್ಕೊಂಡು ಈಗಾಗಲೇ ಲೋಕಾಯುಕ್ತ ಕೊಟ್ಟಿದ್ದಾರೆ, ಈ ವರದಿಯನ್ನು ಇಟ್ಕೊಂಡು ಇಡೀ ರಾಜ್ಯವ್ಯಾಪಿ ಕಾಂಗ್ರೆಸ್ ಅವರು ಸುಳ್ಳಿನ ಸರದಾರರು, ಮೋಸಗಾರರು, ಜನಗಳಿಗೆ ಮೋಸವನ್ನ ಮಾಡಿದ್ದಾರೆ ಅಂತೇಳಿ ಇಡೀ ರಾಜ್ಯವ್ಯಾಪಿ ನಾವು ಇದನ್ನ ತಗೊಂಡು ಹೋರಾಟವನ್ನ ನಾವು ಮಾಡ್ತೀವಿ. ಮಾನ ಮರ್ಯಾದೆ ಇರ್ಬೇಕಲ್ಲ. ಇವಾಗ ಯಾವನೋ ಹೇಳ್ಬಿಡ್ತಾನೆ, ಅದನ್ನ ತಗೊಬೇಕಾದ್ರೆ ನಿನ್ನ ಯೋಗ್ಯತೆಗೆ ನೀನು MLA ಆಗಿ, ಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ವಿರೋಧ ಪಕ್ಷ ನಾಯಕರಾಗಿ ಕೆಲಸ ಮಾಡಿರ್ತಿಯಲ್ಲ, ಯಾವ ಕೇಸ್ ತಗೊಬೇಕು, ಯಾವ ತಗೊಬಾರ್ದು ಅಂತ ಜ್ಞಾನ ಬೇಡವಾ ನಿನ್ಗೆ? ಯಾರೋ ಹೇಳ್ಬಿಟ್ರು ನಾಳೆ ನಿಮ್ಮ ರಾಹುಲ್ ಗಾಂಧಿ ಓಡೋ ಊಟ ದೇಶ ಬಿಟ್ಟು ಅಂತ, ತಗೊಂಡ್ಬಿಡ್ತೀಯ ನೀನು? ತಗೊಂತೀಯ ನೀನು? ತಗೊಳಕ್ಕಾಗದೇ ಇಲ್ಲ. ನೀನ್ ಮಾನ ಮರ್ಯಾದೆ ಇದ್ರೆ ಕೇಸನ್ನ ಸ್ಟಡಿ ಮಾಡ್ಬೇಕಾಯ್ತು, ದಾಖಲೆ ಕೊಡು ಅಂತ ಕೇಳ್ಬೇಕಾಯ್ತು. ಕೇಳ್ದಿರಾ ಬಿಜೆಪಿ ಮೇಲೆ ಸುಳ್ಳು ಆಪಾದನೆಯನ್ನ ಮಾಡದೆ ಅವರೆಷ್ಟು ಅಪರಾಧಿಗಳು, ಯಾರು ಕಂಪ್ಲೇಂಟ್ ಅನ್ನ ಕೊಟ್ಟರು ಕಾಂಟ್ರಾಕ್ಟರ್ ಎಷ್ಟು ಅಪರಾಧಿನೋ ಕಾಂಗ್ರೆಸ್ ಅವರು ಅಷ್ಟೇ ಅಪರಾಧಿಗಳು. ನೋಡಿ, ಹೆಸರು ಉಲ್ಲೇಖ ಅಲ್ಲ, ಅಲ್ಲಿ ಕೋರ್ಟಲ್ಲಿ ಕೇಳೋದು ಸಾಕ್ಷಿ, ಕೊಟ್ಟಿರೋದಕ್ಕೆ ಸಾಕ್ಷಿ ಕೇಳ್ತಾರೆ. ಅಲ್ಲ ನಾನು ಹೇಳೋದು 108 ಆಪಾದನೆಗಳು ಬರ್ತೈತೆ. ಇವಾಗ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ, ಪ್ರಧಾನಮಂತ್ರಿ ಮೇಲೆ ಮಾಡಿದ್ದಾರೆ, ಅಮಿತ್ ಶಾ ಅವ್ರ ಮೇಲೆ ಮಾಡಿದ್ದಾರೆ, ನಮ್ಮ ಮೇಲೆಲ್ಲ ಆಪಾದನೆ ಮಾಡಿದ್ದಾರೆ. ಅದೇನು ನಿಜನಾ? ದಾಖಲೆ ಕೊಟ್ರೆ ಮಾತ್ರ ನಿಜ ಆಗ್ತೈತೆ, ಸಾಕ್ಷಿ ಕೊಟ್ರೆ ಮಾತ್ರ ನಿಜ ಆಗ್ತೈತೆ. ಇಲ್ಲಾಂದ್ರೆ ಈಗ ಹನಿ ಟ್ರ್ಯಾಪ್ ಆಯ್ತು ರಾಜಣ್ಣಂದು,
ಸಾಕ್ಷಿ ಕೊಟ್ಟಿದ್ದಾರೆ ಅವ್ರ ಮಗ, ಅದಕ್ಕೆ ಕೇಸ್ ನಡೀತಾ ಇದೆ. ಸಾಕ್ಷಿ ಇಲ್ಲದೆ ನೀವು ಆಪಾದನೆ, ಅದು ಪೊಲಿಟಿಕಲ್. ಸಂತೆಯಲ್ಲಿ ಭಾಷಣ ಮಾಡ್ತಾರಲ್ಲ, ಬೀದಿ ಭಾಷಣ ಅದು. ಆ ಬೀದಿ ಭಾಷಣಕ್ಕೆ ಯಾರು ಬೆಲೆಯನ್ನ ಕೊಡಲ್ಲ. ಚರ್ಚೆ ನಡೀತಾ ಇದೆ. ಚರ್ಚೆ ನಡೀತಾ ಇದೆ. 8 ಅವರ್ ಆಯ್ತು ಕೊಟ್ಟಿದ್ದು. ಅದು ಯಾವ್ಯಾವ್ದು ಆಸ್ತಿ ನಮ್ದು ಅಂತ ಹೇಳ್ತಾರಲ್ಲ, ಸೆಕ್ಷನ್ 40 ಅದು ಮತ್ತೆ ವರ್ಕ್ ಹೆಸರನ್ನ ಉಮೀದ್ ಅಂತ, UMEED ಉಮೀದ್ ಅಂತ. ನಾನು ವಿಧಾನಸಭೆಯಲ್ಲೂ ಕೂಡ ಇದ್ರ ಬಗ್ಗೆ 3 ಗಂಟೆ 18 ನಿಮಿಷ ಮಾತಾಡಿದ್ದೆ. ಆ ಸಂದರ್ಭದಲ್ಲಿ ಸೆಕ್ಷನ್ 40 ಬಗ್ಗೆ ಹೇಳಿದ್ದೆ. ಈ ವಕ್ಫ್ ಬೋರ್ಡ್ ಯಾವುದಾದ್ರೂ ಆಸ್ತಿ ನೋಡ್ಬಿಟ್ಟು ಇದು ವಕ್ಫ್ ಬೋರ್ಡ್ ಅಂತ ಅನ್ಸಿದ್ರೆ ಅವ್ರಿಗೆ, ಅದು ವಕ್ಫ್ ಬೋರ್ಡ್ ಆಸ್ತಿ ಆಗ್ತದೆ. ಯಾರು? ಗೌರವಾನ್ವಿತ ಕಾಂಗ್ರೆಸ್ಸಿನ ಪ್ರಧಾನಮಂತ್ರಿಗಳು ಮನಮೋಹನ್ ಸಿಂಗ್ ಸಾಹೇಬರು ಮಾಡಿದಂಥ ಕಾನೂನು. ಅದಿಂದೆ ನೆಹರು ಅವರು ಕೂಡ ಕಾನೂನನ್ನ ಮಾಡಿದ್ರು. ಅವ್ರ ಕಣ್ಣಿಗೆ ಯಾವ್ದಾವ್ದು ಬೀಳ್ತದೋ ಅದನ್ನ ನೋಡಿದ ಆಸ್ತಿ ಎಲ್ಲ ವಕ್ಫ್ ಬೋರ್ಡ್ ಅಂತ ಹೇಳಿ ಭಾವಿಸಿದ್ರೆ ಸಾಕು. ಅದನ್ನ ಪ್ರೂವ್ ಮಾಡೋ ಅಂತ ಕೆಲಸ ಯಾರ್ದು ಅಂದ್ರೆ, ಯಾರು ರೈತ ಇರ್ತಾನೆ ಅವನ್ ಪ್ರೂವ್ ಮಾಡಬೇಕು, ವಕ್ಫ್ ಬೋರ್ಡ್ ಅಲ್ಲಲ್ಲ. ಅಷ್ಟು ವರ್ಸ್ಟ್ ಕಾನೂನನ್ನ ತಂದಿದ್ರು. ಮತ್ತೆ ಇದು ಬೇರೆ ಧರ್ಮದವ್ರಿಗಿಲ್ಲ, ಹಿಂದೂಗಳಿಗೆ ಆಗ್ಲಿ ಕ್ರಿಶ್ಚಿಯನ್ರಿಗಾಗ್ಲಿ ಬೇರೆ ಧರ್ಮಕ್ಕಿಲ್ಲ, ಇವ್ರಿಗೆ ಮಾತ್ರ ಇದು ತಂದಿತ್ತು. ಅಂದ್ರೆ ಕಬಳಿಕೆ ಮಾಡುವಂಥದ್ದಕ್ಕೆ ಸುಮಾರು ಕರ್ನಾಟಕದಲ್ಲೇ 10 ಲಕ್ಷ ಎಕರೆ ಜಮೀನಿದೆ. ಎಲ್ಲಿಂದ ಬಂತು? ಹಿಂದೆ ಪಾಕಿಸ್ತಾನ ಭಾರತ ಡಿವೈಡ್ ಆದಾಗ ಪಾಕಿಸ್ತಾನದಿಂದ ಹಿಂದೂಗಳೆಲ್ಲ ಬಂದರು. ಅವ್ರ ಆಸ್ತಿ ಎಲ್ಲ ಯಾರಿಗೋಯ್ತು? ಅಲ್ಲಿನ ಸರ್ಕಾರ ಕೊಟ್ಟೋಯ್ತು. ಇಲ್ಲಿ ಮುಸಲ್ಮಾನರು ಏನಿದ್ರು ಇವರೆಲ್ಲ ಪಾಕಿಸ್ತಾನಕ್ಕೆ ಹೋದ್ರು. ಕೆಲವರೆಲ್ಲ ಅವ್ರ ಆಸ್ತಿ ಏನ್ ಮಾಡಿದ್ರು? ಎಲ್ಲ ವಕ್ಫ್ ಬೋರ್ಡ್ಗೆ ಸರ್ಕಾರ, ಅಂದಿನ ಕಾಂಗ್ರೆಸ್ ಸರ್ಕಾರ ವೋಟ್ ಹಾಕ್ತಾರೆ ಮುಸ್ಲಿಮರು ಅಂತ ಹೇಳಿ ಅವಾಗೆ ಟವಲ್ ಹಾಕ್ಬಿಟ್ಟು ಅವ್ರದೆಲ್ಲ ವಕ್ಫ್ ಬೋರ್ಡ್ ಕೊಟ್ರು. ಅದರಿಂದ ಇಷ್ಟೊಂದು ಆಸ್ತಿ ಅವರಿಗೆ ಬಂದಿರೋವಂಥದ್ದು. ಅದರಿಂದ ಇಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಹಚ್ಚುವಂತ ಕೆಲಸವನ್ನ ಮಾಡಿತ್ತು. ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಿಲ್ಲನ್ನ ತರೋ ಮುಖಾಂತರ ಕರ್ನಾಟಕದ ಕಣ್ಣೀರಲ್ಲಿ ತೊಳಿತಾ ಇದ್ದಂತ ರೈತರೇನಿದ್ದಾರೆ, ನಮ್ಮ ದೇವಸ್ಥಾನಗಳೆಲ್ಲ, ಮಂಡ್ಯದಲ್ಲಿರೋ ದೇವಸ್ಥಾನಗಳನ್ನು ವಕ್ಫ್ ಬೋರ್ಡ್ ಅಂತ ನೋಟಿಫೈ ಮಾಡಿದ್ದಾರೆ. ವಿಶ್ವೇಶ್ವರಯ್ಯನವರು ಓದಿರುವಂತ ಶಾಲೆ ಅದು ಕೂಡ ವಕ್ಫ್ ಬೋರ್ಡ್ ಅಂತ ನೋಟಿಫೈ ಮಾಡಿದ್ದಾರೆ. 100 ವರ್ಷ ಇತಿಹಾಸ ಇರುವಂತ ಶಾಲೆ. ಅಂದ್ರೆ ಇಂಥ ಮಾನಗೆಟ್ ಕೆಲಸ ಮಾಡುವಂತ ವಕ್ಫ್ ಬೋರ್ಡು ವಜಾ ಆಗಿರೋದು ಇದು ಸಂತೋಷ ತರುವಂತ ಸುದ್ದಿ. ಸಿಹಿ ಹಂಚಿ ಕರ್ನಾಟಕದ ಜನ, ರೈತರು ಯಾರ್ಯಾರು ಈ ವಕ್ಫ್ ಬೋರ್ಡ್ ಆಸ್ತಿಯ ಕಬಳಿಕೆಯಲ್ಲಿದ್ದಾರೆ ಅವರೆಲ್ಲ ಇವತ್ತು ನರೇಂದ್ರ ಮೋದಿಯವರ ಪರವಾಗಿ ದೀಪವನ್ನ ಹಚ್ಚಿ ಸಿಹಿಯನ್ನ ಹಂಚಿ ಸಂಭ್ರಮಿಸಬೇಕು ಅಂತೇಳಿ ನಾನು ಎಲ್ಲರಿಗೂ ವಿನಂತಿಯನ್ನ ಮಾಡ್ತಿದ್ದೇನೆ. ಪ್ರತಿಭಟನೆ ಕರೆದಿಲ್ಲ ಅಂತ ಬೇಸರವರೇ ಹಾಕಿದ್ದಾರೆ. ನೋಡಿ, ಇದರಲ್ಲಿ ಈಗಾಗಲೇ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಂಡು ಗೆಲುವನ್ನ ಸಾಧಿಸಿದ್ರಿ. ಮುಂದೆ ಬರೋ ಚುನಾವಣೆಯಲ್ಲೂ ನಾವು ಹೊಂದಾಣಿಕೆ ಆಗೇ ಆಗುತ್ತೆ. ಆದ್ರೆ ಈಗ ಪ್ರಶ್ನೆ ಬಂದಿರೋವಂಥದ್ದು, ನಮ್ಮ ಈ ಹೋರಾಟದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು ಅನ್ನೋದು ಅವರ ಅಭಿಪ್ರಾಯ. ಆದ್ರೆ ಇದುವರೆಗೂ JDS ಅವರು ಏನೇನು ಹೋರಾಟ ಮಾಡಿದ್ದಾರೆ, ಯಾವುದಕ್ಕೂ ನಮ್ಮನ್ನೇನು ಕರೆದಿಲ್ಲ. ಅವರು ಸಮನ್ವಯ ಸಮಿತಿ ಆಗ್ಬೇಕು ಅಂತ ಅವರು ಕರೆದಿಲ್ಲ, ನಮ್ಮನ್ನೇನು ಕರೆದಿಲ್ಲ. ಹೋರಾಟಗಳು ಅವ್ರದೇ, JDS ಅವರೇ ಹೋರಾಟ ಮಾಡ್ತಾವ್ರೆ. ನಮ್ಮ BJP ನಾವು ಹೋರಾಟ ಮಾಡ್ತಾ ಇದ್ದೀವಿ. ಚುನಾವಣೆಗಳಲ್ಲಿ ಮಾತ್ರ ನಾವು ಹೊಂದಾಣಿಕೆ ಇರುವಂಥದ್ದು. ನಾನು ವಿಧಾನಸಭೆ ಅಧಿವೇಶನ ನಡಿಬೇಕಾದ್ರೆ ನಾನು ಮಾತ್ರ ಕರೆದು ಒಂದು ವಾರಕ್ಕೆ ಮುಂಚೆ, ಒಂದು ತಿಂಗಳಿಗೆ ಮುಂಚೆ ಕರೆದು ವಿಧಾನಸಭೆಯಲ್ಲಿ ಏನು ಚರ್ಚೆ ಆಗಬೇಕು ಇದ್ರ ಬಗ್ಗೆ ಒಗ್ಗಟ್ಟಿನ ಹೋರಾಟ ಮಾಡಿದ್ದೀರಿ. ಅಲ್ಲಿ ನಮಗೆ ಪೂರ್ತಿ ಸಹಕಾರವನ್ನ JDS ಅವರು ಕೊಟ್ಟವ್ರೆ, ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಹೊರಗಡೆ ಹೋರಾಟಕ್ಕೆ ಯಾವುದೇ ರೀತಿಯ ಮಾತುಕತೆ ಇದುವರೆಗೂ ಆಗಿಲ್ಲ. ಆದರೆ ಒಳ್ಳೇದು, ನಾನು ಸ್ವಾಗತ ಮಾಡ್ತೀನಿ. ಅದಕ್ಕಾಗಿ ಸಮನ್ವಯ ಸಮಿತಿ ಅಂತೆಲ್ಲ ಹೇಳ್ತಾ ಇದ್ರಿ. ಈಗ ಅವ್ರು ಬಹಿರಂಗವಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಎಲ್ಲ ಒಂದ್ ಕಡೆ ಮೈತ್ರಿಯಲ್ಲಿ ಒಡಕು ಅಂತ ಆಯ್ತಾ, ಬಿರುಕು ಬಂತ ಅಂತ ನೋಡ ನಂತರದಲ್ಲಿ ಇದರಲ್ಲಿ ಒಡಕಿನ ಪ್ರಶ್ನೆನೇ ಇಲ್ಲ. ಮೊನ್ನೆನೂ ಕೂಡ ನಾನು ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿದ್ದೀನಿ. ನಮ್ಮ ಶಾಸಕರ ಒಂದು 18 ಜನ ಶಾಸಕರ ಒಂದು ಹೊರಹಾಕಿರುವಂಥದ್ದು ಏನಿದೆ, ಉಚ್ಚಾಟನೆ ಮಾಡಿರೋ ಅದ್ರ ಬಗ್ಗೆನೂ ಕೂಡ ಕುಮಾರಸ್ವಾಮಿ ಅವ್ರ ಹತ್ರ ನಾನು ಚರ್ಚೆ ಮಾಡಿದ್ದೀನಿ. ಅದರಿಂದ ನಮ್ಮ ಮಧ್ಯೆ ಯಾವುದೇ ರೀತಿ ಹೊಂದಾಣಿಕೆಯ ಮುರಿದಿದೆ ಅನ್ನೋ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಆಲೋಚನೆರಂತ ಇದ್ದೀರಿ. ಈ ಹೋರಾಟದ ಒಂದು ಇದುವರೆಗೂ ಯಾವುದೇ ರೀತಿ ಸಮನ್ವಯ ಸಮಿತಿ ಆಗಿಲ್ಲ. ಸಮನ್ವಯ ಸಮಿತಿ ಆದರೆ ಒಳ್ಳೇದು, ಅದನ್ನ ನಾನು ಸ್ವಾಗತ ಮಾಡ್ತೀನಿ. ನಾನು ಕುಮಾರಸ್ವಾಮಿ ಕೂಡ ಬಲವಂತವಾಗಿ ಒಂದಾಗಿ ಹೋಗಿದ್ದು, ಆ ನಂತರದಲ್ಲಿ ಒಂದಾಗಿಲ್ಲ. ನಾನು ಸನ್ಮಾನ್ಯ ಕುಮಾರಸ್ವಾಮಿ ಅವ್ರ ಜೊತೆನೂ ಮಾತಾಡ್ತೀನಿ, ವಿಜಯೇಂದ್ರ ಅವ್ರ ಜೊತೆನೂ ಮಾತಾಡ್ತೀನಿ. ಬೇರೆ ಹೋರಾಟಗಳಲ್ಲಿ ಯಾವ್ಯಾವ ಹೋರಾಟಗಳಲ್ಲಿ ಒಂದಾಗಿ ಹೋಗ್ಬೋದು ಅನ್ನೋದ್ರ ಬಗ್ಗೆ ನಾನು ಇಬ್ಬರ ಹತ್ರನೂ ಮಾತಾಡ್ತೀನಿ. ನ್ಯೂಸ್ ಫಸ್ಟ್
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.